ಹಲೋ ಪ್ರೇಕ್ಷಕರೇ, ಇಂದು ನಾವು ಚಿಕನ್ ಗಿಝರ್ಡ್ ಪೆಪ್ಪರ್ ಗ್ರೇವಿ ರೆಸಿಪಿಯನ್ನು ನೋಡೋಣ. ಅದಕ್ಕಾಗಿ ಅರ್ಧ ಕೆಜಿ ಗಿಝರ್ಡನ್ನು ಕತ್ತರಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ನಂತರ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ ಬೇಕು, ಒಂದೆರಡು ಟೊಮೆಟೊ ಹೆಚ್ಕೊಂಡಿಟ್ಟಿದ್ದೇನೆ. ಮತ್ತು ನಮಗೆ ಬೇಕಾಗಿರುವಂಥದ್ದು ಪೆಪ್ಪರ್, ಕರಿಮೆಣಸು. ಇದು ನಾವು ಇಡಿಯಾಗಿ ತೆಗೆದುಕೊಳ್ಬೇಕು. ಮೊದಲನೇದಾಗಿ ನಾವು ಗಿಝರ್ಡನ್ನು ಬೇಯಿಸಿಟ್ಕೊಳ್ಬೇಕು. ಅದಕ್ಕಾಗಿ ನಾವು ಒಂದು ಕುಕ್ಕರಲ್ಲಿ ತೊಳೆದಿಟ್ಕೊಂಡಂತಹ ಗಿಝರ್ಡನ್ನು ಹಾಕಿ, ಅದಕ್ಕೆ ಬೇಕಾದಂತಹ ನೀರನ್ನು ಕೂಡ ಹಾಕಿ ನಾವು ನೀರನ್ನು ಹಾಕಿ ರುಚಿಗೆ ಬೇಕಾದಂಥ ಉಪ್ಪನ್ನು ಸೇರಿಸಿ ನಾವೀಗ ಬೇಯಲಿಕ್ಕಾಗಿ ಕುಕ್ಕರಿನಲ್ಲಿ ಇಡೋಣ. ಗಿಝರ್ಡ್ ಬೇಯುವಂಥ ಸಂದರ್ಭದಲ್ಲಿ ನಾವು ಕರಿಮೆಣಸನ್ನು ಹುರಿದುಕೊಳ್ಳೋಣ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಪೆಪ್ಪರ್ ಪೌಡರನ್ನು ಉಪಯೋಗಿಸ್ಕೋಬೇಕಾಗುತ್ತದೆ. ಹಾಗಾಗಿ ನಾವು ಫ್ರೆಶ್ ಆಗಿ ಪುಡಿ ಮಾಡಿ ನಾವು ಪೆಪ್ಪರನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ತೆಗೆದಿಟ್ಟುಕೊಂಡಂತಹ ಪೆಪ್ಪರನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಕುಕ್ಕರನ್ನು ಇಟ್ಟು ಅದು ಬಿಸಿ ಆಗುವಾಗ ನಾವು ಅಡುಗೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕುದಿಯುವಂಥ ಸಂದರ್ಭದಲ್ಲಿ ನಾವು ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಟ್ಟುಕೊಳ್ಳೋಣ. ಈಗ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಹಾಕಿ ಅದರ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಬಾಡಿಸಿಟ್ಕೊಳ್ಳೋಣ. ಈಗ ಅದಕ್ಕೆ ಬೇಕಾದಂಥ ಅರಿಶಿನ ಪುಡಿಯನ್ನು ಹಾಕೋಣ. ಅರಿಶಿನ ಪುಡಿ ಹಾಕಿ ಅದರ ಒಂದು ಹಸಿ ವಾಸನೆ ಹೋಗೋ ತನಕ ನಾವು ಬಾಡಿಸಿಟ್ಟುಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸೋಣ. ಧನಿಯಾ ಪುಡಿ ಸೇರಿಸಿದ ನಂತರ ಅದು ಕೂಡ ಅದರ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಬಾಡಿಸಿಟ್ಟುಕೊಳ್ಳೋಣ. ಧನಿಯಾ ಪುಡಿಯ ಹಸಿ ವಾಸನೆ ಹೋಗಿದ ನಂತರ ನಾವು ಅದಕ್ಕೆ ಹೆಚ್ಚಿಟ್ಟಂತಹ ಟೊಮೆಟೊ ಹಣ್ಣನ್ನು ಹಾಕೋಣ. ಟೊಮೆಟೊ ಹಣ್ಣು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿಟ್ಟುಕೊಳ್ಳೋಣ.
ಈಗ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸೋಣ. ಅದು ಕೂಡ ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಆಗುವಂತೆ ನಾವು ಬೆರೆಸೋಣ. ಈಗ ಎಲ್ಲ ಪುಡಿಗಳ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಪುಡಿ ಮಾಡಿಟ್ಟುಕೊಂಡಂತಹ ಮೆಣಸು, ಕರಿಮೆಣಸಿನ ಪುಡಿಯನ್ನು ನಾವು ಹಾಕೋಣ. ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು ಬೇಯಿಸಿಟ್ಟಂತಹ ಗಿಜರ್ಡನ್ನು ಇದಕ್ಕೆ ಸೇರಿಸೋಣ, ಈ ಮಸಾಲೆಗೆ ಸೇರಿಸೋಣ. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಎಲ್ಲವನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಕುದಿಲಿಕ್ಕೆ ನಾವು ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಮತ್ತೊಂದು ಸಲ ನಾವು ಅದನ್ನು ಆಡಿಸಿ ನೋಡೋಣ. ನೋಡಿ, ಈಗ ಅದರಲ್ಲಿರೋಂಥ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಿದೆ, ಕಮ್ಮಿ ಆಗ್ತಾ ಬರ್ತಾ ಇದೆ. ನೋಡಿ, ನಮ್ಮ ಮಸಾಲೆ ತಿಕ್ಕಾಗ್ತಾ ಇದೆ. ಗಿಜರ್ಡ್ ಈಗ ಗ್ರೇವಿ ರೂಪದಲ್ಲಿ ಬಂದಿದೆ. ನೋಡಿ ವೀಕ್ಷಕರೇ, ನಮ್ಮ ಗಿಜರ್ಡ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.